ಹಲೋ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಡೈಲಿ ಅನಾಲಿಸಿಸ್ ವಿಡಿಯೋಗೆ ಸ್ವಾಗತ. ಸೊ ಈ ವಿಡಿಯೋದಲ್ಲಿ ನಾವು 22 ಮಾರ್ಚ್ ಶುಕ್ರವಾರದ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ 21 ಮಾರ್ಚ್ ಇಂಡಿಯನ್ ಮಾರ್ಕೆಟ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು. ಸೊ ನಾವು ನಿನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ದಂಗೆ US ಫೆಡ್ ರೇಟ್ ಅನೌನ್ಸ್ಮೆಂಟ್ ಇತ್ತು. ಸೊ ಫೆಡ್ ರೇಟ್ ಅಲ್ಲಿ ಏನು ಚೇಂಜಸ್ ಇರಲಿಲ್ಲ. ಆದ್ರೆ US ಫೆಡ್ ಚೇರ್ಮನ್ ಪವೆಲ್ ಸ್ಪೀಚ್ ನಂತರ US ಮಾರ್ಕೆಟ್ ಅಲ್ಲಿ ಅಪ್ ಮೂವ್ ಬಂತು. ಸೊ ಅದು ಏನಂತಂದ್ರೆ ಅವರು ಈ ಇಯರ್ ಅಲ್ಲಿ 2024 ಅಲ್ಲಿ 3 ರೇಟ್ ಕಟ್ ಮಾಡೋ ಕ್ಲೂನ ಕೊಟ್ಟಿದ್ದಾರೆ. ಸೊ ಅದು ಮಾರ್ಕೆಟ್ ಗೆ ಇಷ್ಟ ಆಗಿ US ಮಾರ್ಕೆಟ್ ಕೊನೆಯ ಅವರಲ್ಲಿ ಒಳ್ಳೆ ಅಪ್ ಮೂವ್ ಕೊಟ್ಟು ಕ್ಲೋಸ್ ಆಯ್ತು. ಅದನ್ನ ಫಾಲೋ ಮಾಡಿ ನಮ್ಮ ಇಂಡಿಯನ್ ಮಾರ್ಕೆಟ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು. ಸೊ ಈ ಗ್ಯಾಪ್ ಅಪ್ ನಾವು ನಿನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದಂಗೆ ನಮ್ಮ ನಿಫ್ಟಿಯ ರೆಸಿಸ್ಟೆನ್ಸ್ 21,950 ಹತ್ರ ಇತ್ತು. ಆದ್ರೆ ನಿಫ್ಟಿ ಅದಕ್ಕಿಂತ ಮೇಲೆ ಅದು ನಿಯರ್ಲಿ 22,000 ಹತ್ರ ಓಪನ್ ಆಯ್ತು. ಸೊ ಇಲ್ಲಿ 22,000 ಹತ್ರ ಓಪನ್ ಆದ್ಮೇಲೆ ನಿಫ್ಟಿಯಲ್ಲಿ ಫಸ್ಟ್ ಅವರ್ ಅಲ್ಲಿ ಬಂದ ಶಾರ್ಟ್ ಕವರಿಂಗ್ ಇಂದ ನಿಫ್ಟಿ ಏನು 22,050 22,080 ಹತ್ರ ಬಂತು. ಆದ್ರೆ ಅಲ್ಲಿಂದ ಹೊಸದಾಗಿ ಬೈಯಿಂಗ್ ಇಂಟ್ರೆಸ್ಟ್ ಬಾರದೇ ಇರೋ ಕಾರಣ ಅಲ್ಲಿಂದ ಪ್ರಾಫಿಟ್ ಬುಕಿಂಗ್ ಬಂದು ನಿಫ್ಟಿ ಕೆಳಗಡೆ 21,950. ಸೊ ನಮ್ಮ ಪ್ರೀವಿಯಸ್ ರೆಸಿಸ್ಟೆನ್ಸ್ ಈಗ ಸಪೋರ್ಟ್ ಆಗಿ ಬಂದಿದೆ. ಸೊ ಇದನ್ನ ಸಪೋರ್ಟ್ ತಗೊಂಡು ನಿಫ್ಟಿ ಅಗೇನ್ ಎಂಡ್ ಆಫ್ ದ ಡೇ 22,014 ಹತ್ರ ಬಂದು ಕ್ಲೋಸಿಂಗ್ ನ ಕಂಡಿದೆ. ಇನ್ನು ಬ್ಯಾಂಕ್ ನಿಫ್ಟಿನ ಚೆಕ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ 46,700 ಹತ್ರ ಓಪನ್ ಆಗಿತ್ತು. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಶಾರ್ಟ್ ಕವರಿಂಗ್ ಬಂದು ಅದು ತನ್ನ 10 ಡೇ 20 ಡೇ ಮೂವಿಂಗ್ ಆವರೇಜ್ ಮೇಲೆ ಹೋಗಿತ್ತು. ಆದ್ರೆ ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದಂಗೆ ಸೈಕಲಾಜಿಕಲ್ ಲೆವೆಲ್ ಬ್ಯಾಂಕ್ ನಿಫ್ಟಿಗೆ ರೆಸಿಸ್ಟೆನ್ಸ್ ಇರುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಈ ಲೆವೆಲ್ ಇಂದಾನೆ ಬ್ಯಾಂಕ್ ನಿಫ್ಟಿ ರಿಜೆಕ್ಷನ್ ಕಂಡು ಆಲ್ಮೋಸ್ಟ್ 400 ಪಾಯಿಂಟ್ಸ್ ಪ್ರಾಫಿಟ್ ಬುಕಿಂಗ್ ಬಂದಿದ್ದು ತನ್ನ 50 ಡೇ ಮೂವಿಂಗ್ ಆವರೇಜ್ ಅದು 46,580 ಹತ್ರ ಸಪೋರ್ಟ್ ತಗೊಂಡು ಎಂಡ್ ಆಫ್ ದ ಡೇ 46,700 ಹತ್ರ ಬಂದು ಕ್ಲೋಸಿಂಗ್ ನ ಕಂಡಿದೆ. ಸೊ ಇಲ್ಲಿಂದ ಈಗ ನಾವು 22 ಮಾರ್ಚ್ ಶುಕ್ರವಾರದ ಟ್ರೇಡಿಂಗ್ ಅನಲೈಸ್ ಮಾಡೋದಕ್ಕಿಂತ ಮುಂಚೆ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ಬೇಕು ಅಂತಂದ್ರೆ ಸೋಮವಾರ 25 ಮಾರ್ಚ್ ಹೋಲಿ ಇರೋ ಕಾರಣ ಮಾರ್ಕೆಟ್ ಕ್ಲೋಸ್ ಆಗಿರುತ್ತೆ. ಸೊ 3 ದಿನದ ವೀಕೆಂಡ್ ನಂತರ ಮಾರ್ಕೆಟ್ ಮಂಗಳವಾರ ದಿನ 26 ಮಾರ್ಚ್ ಓಪನ್ ಆಗುತ್ತೆ. ಸೊ ಹಾಗಾಗಿ ಶುಕ್ರವಾರ ದಿನ 3 ವೀಕ್ಲಿ ಎಕ್ಸ್ಪೈರಿ ಇರುತ್ತೆ. ಅದು ಮಿಡ್ ಕ್ಯಾಪ್, ಬ್ಯಾಂಕ್ ಎಕ್ಸ್ ಹಾಗೂ ಸೆನ್ಸೆಕ್ಸ್. ಸೊ ಈ ವಿಡಿಯೋದಲ್ಲಿ ನಾವು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಅಲ್ಲದೆ ಮಿಡ್ ಕ್ಯಾಪ್, ಬ್ಯಾಂಕ್ ಎಕ್ಸ್ ಹಾಗೂ ಸೆನ್ಸೆಕ್ಸ್ ಟ್ರೇಡಿಂಗ್ ಲೆವೆಲ್ಸ್ ನ ಕೂಡ ನೋಡೋಣ. ಸೊ ಮೊದಲನೇದಾಗಿ ನಾವು ನಿಫ್ಟಿನ ಚೆಕ್ ಮಾಡೋಣ. ನಿಫ್ಟಿ ಕ್ಲೋಸಿಂಗ್ 22,011 ಹತ್ರ ಬಂದಿದೆ. ಸೊ ನಿಫ್ಟಿಗೆ ನೆಕ್ಸ್ಟ್ ಅಪ್ ಮೂವ್ ಅಂತ ಬರೋದು ಅದರ 20 ಡೇ ಮೂವಿಂಗ್ ಆವರೇಜ್ ಮೇಲೆ. ಸೊ ಈ ಲೆವೆಲ್ ಬರ್ತಾ ಇರೋದು 22,080 ಹತ್ರ. ಸೊ ನಿಫ್ಟಿ 22,080 ಮೇಲೆ ಬಂದು ಅಟ್ಲೀಸ್ಟ್ 5 to 10 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ರೆ ಮಾತ್ರನೇ ಇಲ್ಲಿಂದ ನಾವು ಸಿ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿಂದ ಬರೋ ಅಪ್ ಮೂವ್ 22,200 ವರೆಗೆ ನಾವು ಅಪ್ ಮೂವ್ ನ ಎಕ್ಸ್ಪೆಕ್ಟ್ ಮಾಡಬಹುದು ಶುಕ್ರವಾರ ದಿನ. ಹಾಗೂ ನಿಫ್ಟಿನಲ್ಲಿ ಸೆಕೆಂಡ್ ಹಾಫ್ ಅಲ್ಲಿ ಆಫ್ಟರ್ 2 PM 3 ದಿನದ ಲಾಂಗ್ ವೀಕೆಂಡ್ ಇರೋ ಕಾರಣ ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ಬುಕಿಂಗ್ ಬರೋ ಚಾನ್ಸಸ್ ಇರುತ್ತೆ. ನಿಫ್ಟಿ ಏನಾದ್ರೂ ಹೈಯರ್ ಲೆವೆಲ್ ಅಲ್ಲಿ ಇದ್ರೆ ಆಫ್ಟರ್ 2 PM ಹೊರಗಡೆ ಬರೋಕೆ ಲೆವೆಲ್ಸ್ ನ ಐಡೆಂಟಿಫೈ ಮಾಡಿ ನೀವು ಪ್ರಾಫಿಟ್ ಬುಕಿಂಗ್ ನ ನೋಡ್ಕೊಳ್ಳಿ. ಇನ್ನು ನಿಫ್ಟಿನಲ್ಲಿ ನಾವು ಪುಟ್ ಪೊಸಿಷನ್ ತಗೋಬೇಕು ಅಂತಂದ್ರೆ ನಿಫ್ಟಿ ಅಗೇನ್ ಏನಾದ್ರೂ 22,000 ಅದ್ರ ಕೆಳಗಡೆ ಬಂದು 21,980 ಇದ್ರ ಕೆಳಗಡೆ ಟ್ರೇಡ್ ಆಗ್ತಾ ಇದ್ರೆ ಇಲ್ಲಿ ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡ್ಬೋದು. ಏಕಂದ್ರೆ ಕಳೆದ ವಾರದಲ್ಲಿ ಮಾರ್ಕೆಟ್ ನೆಗೆಟಿವ್ ಆಗಿತ್ತು, ಬೇರೆ ಟ್ರೆಂಡ್ ಅಲ್ಲಿ ಇತ್ತು. ಸೊ ಹಾಗಾಗಿ 22,000 ಕೆಳಗಡೆ ಅಗೇನ್ ನಿಫ್ಟಿ ಟ್ರೇಡ್ ಆಗಿ ಶುರು ಆದ್ರೆ ಇಲ್ಲಿಂದ ನಿಫ್ಟಿನಲ್ಲಿ ಬರೋ ಕರೆಕ್ಷನ್ ಕೆಳಗಡೆ 21,850 ನಿಫ್ಟಿಯ 50 ಡೇ ಮೂವಿಂಗ್ ಆವರೇಜ್ ಲೆವೆಲ್ ಏನಿದೆ ಇಲ್ಲಿವರೆಗೆ ಬರೋ ಚಾನ್ಸಸ್ ಇರುತ್ತೆ. ಹಾಗೂ ಮಾರ್ಕೆಟ್ ಅಲ್ಲಿ ಏನಾದ್ರೂ ಸ್ವಲ್ಪ ನೆಗೆಟಿವ್ ಸೆಂಟಿಮೆಂಟ್ ಇದ್ರೆ ಇನ್ನೂ ಹೆಚ್ಚಿನ ಕರೆಕ್ಷನ್ ಕೂಡ ಬರೋ ಚಾನ್ಸಸ್ ಇರುತ್ತೆ. ಸೊ ನಾವು ನಿಫ್ಟಿನಲ್ಲಿ 21,980 ಕೆಳಗಡೆ ಪುಟ್ ಪೊಸಿಷನ್ಸ್ ನ ತಗೊಂಡು ನಮ್ಮ ಪುಟ್ ಪೊಸಿಷನ್ಸ್ ಗೆ ಸ್ಟಾಪ್ ಲಾಸ್ ನ ಇಟ್ಕೊಂಡು ಅದನ್ನ ಟ್ರೈಲ್ ಮಾಡ್ತಾ ಹೋಗ್ಬೋದು. ಸೊ ಇದು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್. ಅದು ಈಗ ಬ್ಯಾಂಕ್ ನಿಫ್ಟಿ ಬರೋಣ. ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ಓಪನಿಂಗ್ ಏನೋ ಚೆನ್ನಾಗೇ ಇತ್ತು, ಆದ್ರೆ ಕ್ಲೋಸಿಂಗ್ ಮಾತ್ರ ಡೇ ಲೋ ನಲ್ಲಿ ಬಂದಿದೆ. ಸೊ ಹಾಗಾಗಿ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಓನ್ಲಿ ಪುಟ್ ಪೊಸಿಷನ್ ತಗೊಳಕ್ಕೆ ಮಾತ್ರನೇ ಲೆವೆಲ್ಸ್ ನ ಐಡೆಂಟಿಫೈ ಮಾಡ್ತಾ ಇದೀವಿ. ಸೊ ಇಲ್ಲಿ ನಾವು ಬ್ಯಾಂಕ್ ನಿಫ್ಟಿ ಏನಾದ್ರು ಕೆಳಗಡೆ 46,580 ಸೊ ಇದ್ರ ಕೆಳಗಡೆ ಬ್ಯಾಂಕ್ ನಿಫ್ಟಿ ಬಂದು ಟ್ರೇಡ್ ಆಗಿ ಶುರು ಆದ್ರೆ ಅದು ಈ ಗುರುವಾರದ ಲೋ ಇರುತ್ತೆ. ಅದ್ರ ಕೆಳಗಡೆ ಬಂದು ಬ್ಯಾಂಕ್ ನಿಫ್ಟಿ ಟ್ರೇಡ್ ಆಗಿ ಶುರು ಆದ್ರೆ ಇಲ್ಲಿಂದ ಮೇಲೆ 100 ಪಾಯಿಂಟ್ ಹೈಯಲ್ಲಿ ಅದು ನಿಯರ್ 46,700 ಹತ್ರ ಸ್ಟಾಪ್ ಲಾಸ್ ನ ಪ್ಲೇಸ್ ಮಾಡಿ ಇಲ್ಲಿ ಪುಟ್ ಪೊಸಿಷನ್ಸ್ ನ ತಗೋಬಹುದು.
ಇಲ್ಲಿಂದ ಬರೋ ಡೌನ್ ನನ್ನ ಪ್ರಕಾರ ಬ್ಯಾಂಕ್ ನಿಫ್ಟಿ 46,200 ಹತ್ರ ಬರುತ್ತೆ. ಇನ್ನು ಇದನ್ನು ಬ್ರೇಕ್ ಆಗಿ ಕೆಳಗಡೆ ಹೋದ್ರೆ ಹೆಚ್ಚಿನ ಕರೆಕ್ಷನ್ 45,800 ಹಾಗೂ ಇನ್ನೂ ಡೀಪ್ ಆಗಿ ಹೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಮ್ಮ ಸ್ಟಾಪ್ ಲಾಸ್ ನ ನಾವು ಟ್ರೇಲ್ ಮಾಡ್ತಾ ಬ್ಯಾಂಕ್ ನಿಫ್ಟಿನಲ್ಲಿ ಒಳ್ಳೆ ಪ್ರಾಫಿಟ್ ನ ಶುಕ್ರವಾರ ದಿನ ಪುಟ್ ಸೈಡ್ ಅಲ್ಲಿ ಮಾಡ್ಬೋದು. ಅದೇ ಕಾಲ್ ಸೈಡ್ ಅಲ್ಲಿ ಏನಾದ್ರು ಪೊಸಿಷನ್ ತಗೊಳಂಗಿದ್ರೆ ಅದನ್ನ ನಾವು ನಿಫ್ಟಿನಲ್ಲಿ ಮಾತ್ರನೇ ನೋಡೋಣ. ಇನ್ನು ಬ್ಯಾಂಕ್ ನಿಫ್ಟಿ ಯಾವಾಗ 47,000 ಮೇಲೆ ಕ್ಲೋಸಿಂಗ್ ಕಾಣಿಸುತ್ತಾ ಆಗಿಂದ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಕಾಲ್ ಸೈಡ್ ಪೊಸಿಷನ್ ತಗೊಳಕ್ಕೆ ಕೂಡ ಯೋಚನೆ ಮಾಡೋಣ. ಈಗ ನಾವು ಶುಕ್ರವಾರದ ಎಕ್ಸ್ಪೈರಿ ಇರೋ ಬ್ಯಾಂಕ್ ಎಕ್ಸ್ ಟ್ರೇಡಿಂಗ್ ಲೆವೆಲ್ಸ್ ನ ನೋಡೋಣ. ಸೊ ಇಲ್ಲಿ ನೀವು ನೋಡಬಹುದು ಬ್ಯಾಂಕ್ ಎಕ್ಸ್ ಚಾರ್ಟ್ ಆಲ್ಮೋಸ್ಟ್ ಬ್ಯಾಂಕ್ ನಿಫ್ಟಿ ಚಾರ್ಟ್ ರೀತಿನೇ ಇದೆ. ಸೊ ನಾವು ಬ್ಯಾಂಕ್ ಎಕ್ಸ್ ಅಲ್ಲಿ ಬ್ಯಾಂಕ್ ಎಕ್ಸ್ ಯಾವಾಗ 52,800 ಕೆಳಗಡೆ ಟ್ರೇಡ್ ಆಗ್ತಾ ಇದ್ರೆ ಇಲ್ಲಿ ನಾವು ಪುಟ್ ಪೊಸಿಷನ್ ತಗೊಳಕ್ಕೆ ಯೋಚನೆ ಮಾಡಬಹುದು. ಬ್ಯಾಂಕ್ ಎಕ್ಸ್ ಅಲ್ಲಿ ಕೂಡ ನಾವು ಯಾವುದೇ ಸಿ ಪೊಸಿಷನ್ ನ ಇಲ್ಲಿ ರೆಕಮೆಂಡ್ ಮಾಡ್ತಾ ಇಲ್ಲ. ಸೊ ಬ್ಯಾಂಕ್ ಎಕ್ಸ್ ಏನಾದ್ರು 52,800 ಕೆಳಗಡೆ ಬಂದ್ರೆ ಇಲ್ಲಿ ಪುಟ್ ಪೊಸಿಷನ್ ತಗೊಳಕ್ಕೆ ಯೋಚನೆ ಮಾಡಬಹುದು. ಇಲ್ಲಿ ನಮ್ಮ ಸ್ಟಾಪ್ ಲಾಸ್ ನ ಮೇಲೆ 53,000 ಹತ್ರ ಇಟ್ಕೋಬಹುದಾಗುತ್ತೆ. ಸೊ ಇಲ್ಲಿಂದ ಬರೋ ಡೌನ್ ಬ್ಯಾಂಕ್ ಎಕ್ಸ್ ತನ್ನ 100 ಡೇ ಮೂವಿಂಗ್ ಆವರೇಜ್ 52,200 ವರೆಗೆ ಬರೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಹತ್ರ ಬರ್ತಿದಂಗೆ ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೋಬಹುದು. ಏನಾದ್ರೂ ಎಂಡ್ ಆಫ್ ದ ಡೇ 52,000 ಕೆಳಗಡೆ ಹೋಗೋ ಚಾನ್ಸಸ್ ಇದ್ರೆ ಅಗೇನ್ ಇಲ್ಲಿ ನಾವು ಹೀರೋ ಆರ್ ಜೀರೋ ಕಾಲ್ ನ ಪುಟ್ ಪೊಸಿಷನ್ಸ್ ಅಲ್ಲಿ ಟ್ರೈ ಮಾಡಬಹುದು. ಆದಷ್ಟು ನಾವು ಬ್ಯಾಂಕ್ ಎಕ್ಸ್ ಅಲ್ಲಿ ಕಾಲ್ ಪೊಸಿಷನ್ಸ್ ನ ತಗೊಳ್ಳೋದು ಬೇಡ. ಸೊ ಇದು ಬ್ಯಾಂಕ್ ಎಕ್ಸ್ ಟ್ರೇಡಿಂಗ್ ಲೆವೆಲ್ಸ್ ಆದ್ವು. ಈಗ ನಾವು ಸೆನ್ಸೆಕ್ಸ್ ಬರೋಣ. ಸೆನ್ಸೆಕ್ಸ್ ಕ್ಲೋಸಿಂಗ್ 72,640 ಹತ್ರ ಬಂದಿದೆ. ಸೊ ಸೆನ್ಸೆಕ್ಸ್ ಅಲ್ಲಿ ನಾವು ಕಾಲ್ ಪೊಸಿಷನ್ ತಗೋಬೇಕು ಅಂತಂದ್ರೆ ಸೆನ್ಸೆಕ್ಸ್ ಗುರುವಾರದ ಹೈ 72,900 ಮೇಲೆ ಹೋಗಿ ಅಟ್ಲೀಸ್ಟ್ 5 to 10 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ರೆ ಇಲ್ಲಿ ನಾವು ಸೆನ್ಸೆಕ್ಸ್ ಅಲ್ಲಿ ಸಿ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಇಲ್ಲಿಂದ ಬರೋ ಅಪ್ ಮೂವ್ ನಲ್ಲಿ ನಿಫ್ಟಿ ಏನಾದ್ರು 100 ಪಾಯಿಂಟ್ ಮೂಮೆಂಟಮ್ ಕೊಟ್ರೆ ಸೆನ್ಸೆಕ್ಸ್ ಅಲ್ಲಿ ನಾವು 300 to 350 ಪಾಯಿಂಟ್ಸ್ ಮೂಮೆಂಟಮ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಅದನ್ನ ಕನ್ಸಿಡರ್ ಮಾಡಿ ಸೆನ್ಸೆಕ್ಸ್ ಮೇಲೆ 73,500 ಇಂದ 73,800 ಲೆವೆಲ್ ವರೆಗೆ ನಾವು ಶುಕ್ರವಾರ ದಿನ ಸೆನ್ಸೆಕ್ಸ್ ಅಲ್ಲಿ ಹೈಯರ್ ಮೂವ್ಮೆಂಟ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಸೆನ್ಸೆಕ್ಸ್ ಏನಾದ್ರು ಲೋವರ್ ಲೆವೆಲ್ ಅಲ್ಲಿ 72,500 ನ ಬ್ರೇಕ್ ಆಗಿ ಕೆಳಗಡೆ ಟ್ರೇಡ್ ಆಗ್ತಾ ಇದ್ರೆ ಇಲ್ಲಿ ಪುಟ್ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿಂದ 300 ಪಾಯಿಂಟ್ಸ್ ಡೌನ್ ಅದು 72,200 ವರೆಗೆ ಮೊದಲನೇ ಟಾರ್ಗೆಟ್ ಆಗುತ್ತೆ. ಇನ್ನು ಇದನ್ನ ಬ್ರೇಕ್ ಆಗಿ ಕೆಳಗಡೆ ಹೋಗ್ತಾ ಇದ್ರೆ ಇನ್ನು ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಸೆನ್ಸೆಕ್ಸ್ ಅಲ್ಲಿ 72,200 ಕೆಳಗಡೆ ಏನಾದ್ರು ಪುಟ್ ಪೊಸಿಷನ್ ತಗೊಂಡ್ರೆ ಸ್ಟಾಪ್ ಲಾಸ್ ನ ಟ್ರೇಲ್ ಮಾಡ್ತಾ ಹೆಚ್ಚಿನ ಪ್ರಾಫಿಟ್ ಗಾಗಿ ನಾವು ಸೆನ್ಸೆಕ್ಸ್ ಅಲ್ಲಿ ಪುಟ್ ಪೊಸಿಷನ್ಸ್ ನ ಹೊಂದಿರಬಹುದು. ಸೊ ಇದು ಸೆನ್ಸೆಕ್ಸ್ ಟ್ರೇಡಿಂಗ್ ಲೆವೆಲ್ಸ್ ಆದ್ವು. ಈಗ ಫೈನಲ್ ಆಗಿ ಮಿಡ್ ಕ್ಯಾಪ್ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ನ ನೋಡೋಣ. ನಿಫ್ಟಿ ಬ್ಯಾಂಕ್ ನಿಫ್ಟಿ ಬಿಟ್ರೆ ಮಿಡ್ ಕ್ಯಾಪ್ ನಿಫ್ಟಿ ಕ್ಲೋಸಿಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಗುರುವಾರ ದಿನ ಮಿಡ್ ಕ್ಯಾಪ್ ನಿಫ್ಟಿ ಕ್ಲೋಸಿಂಗ್ 10,425 ಹತ್ರ ಬಂದಿದೆ. ಸೊ ನಾವು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಕಾಲ್ ಪೊಸಿಷನ್ ತಗೋಬೇಕು ಅಂತಂದ್ರೆ ಮಿಡ್ ಕ್ಯಾಪ್ ನಿಫ್ಟಿ ತನ್ನ 10 ಡೇ ಮೂವಿಂಗ್ ಆವರೇಜ್ 10,450 ಏನಿದೆ ಇದ್ರ ಮೇಲೆ ಟ್ರೇಡ್ ಆಗ್ತಾ ಇದ್ರೆ ಇಲ್ಲಿಂದ ಸಿ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಕೆಳಗಡೆ 10,400 ಹತ್ರ ಸ್ಟಾಪ್ ಲಾಸ್ ನ ಇಟ್ಕೋಬೇಕಾಗುತ್ತೆ. ಸೊ ಇಲ್ಲಿಂದ ಬರೋ ಅಪ್ ಮೂವ್ ಮೇಲೆ 10,580 ಇಂದ 10,600 ಲೆವೆಲ್ ವರೆಗೆ ನಾವು ಅಪ್ ಮೂವ್ ನ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನೋಡಬಹುದು. ಸೊ ಈ ಲೆವೆಲ್ ಅಲ್ಲಿ ಮಿಡ್ ಕ್ಯಾಪ್ ನಿಫ್ಟಿಗೆ 20 ಡೇ ಹಾಗೂ 50 ಡೇ ಮೂವಿಂಗ್ ಆವರೇಜ್ ಇದೆ. ಸೊ ನಾವು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಸ್ಟ್ರಾಂಗ್ ಆಗಿ ಕಾಲ್ ಪೊಸಿಷನ್ಸ್ ನ 10,450 ಮೇಲೆ ತಗೋಬಹುದು. ಇನ್ನು 10,580 600 ಬರ್ತಿದಂಗೆ ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳಿ. ಹಾಗೂ ನಾವು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಪುಟ್ ಪೊಸಿಷನ್ಸ್ ನ ತಗೊಳ್ಳೋದು ಬೇಡ. ಅದೇ ಮಿಡ್ ಕ್ಯಾಪ್ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇ ಏನಾದ್ರು ಪ್ರಾಫಿಟ್ ಬುಕಿಂಗ್ ಅಂತ ಕೆಳಗಡೆ ಬಂದ್ರೆ ಕೂಡ ನಾವು ಇಲ್ಲಿ ಕೂಡ ಪುಟ್ ಅಥವಾ ಸಿ ಪೊಸಿಷನ್ಸ್ ಗಳನ್ನ ತಗೊಳ್ಳೋದು ಬೇಡ. ಮಿಡ್ ಕ್ಯಾಪ್ ನಿಫ್ಟಿ ನಾವು ಏನಾದ್ರು 10,450 ಮೇಲೆ ಮಿಡ್ ಕ್ಯಾಪ್ ನಿಫ್ಟಿ ಹೋದ್ರೆ ಮಾತ್ರನೇ ಕಾಲ್ ಪೊಸಿಷನ್ಸ್ ಬಗ್ಗೆ ಯೋಚನೆ ಮಾಡೋಣ. ಇಲ್ದಿದ್ರೆ ಯಾವುದೇ ಪೊಸಿಷನ್ಸ್ ನ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ತಗೊಳ್ಳೋದು ಬೇಡ. ಸೊ ಈ ರೀತಿ ನಾವು 22 ಮಾರ್ಚ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮಿಡ್ ಕ್ಯಾಪ್ ನಿಫ್ಟಿ ಸೆನ್ಸೆಕ್ಸ್ ಹಾಗೂ ಬ್ಯಾಂಕ್ ಎಕ್ಸ್ ಅಲ್ಲಿ ಟ್ರೇಡ್ ಮಾಡೋಣ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರೋ ವಿಡಿಯೋ ಬರೋ ಕಡೆಯಿಂದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.